ನನ್ನ ಹೆಸರು ವೈಷ್ಣವಿ. ನನ್ನ ಹೆಸರು ತಸ್ಮಿಯಾ. ಶ್ರೀಮತಿ ರಾಧು ಅವರ ಮನೆಗೆ ನಾವು ಹೋದಾಗ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವುದು ತಿಳಿದು ಬಂತು. ಈಗಾಗಲೇ ಅವರಿಗೆ 2 ಸ್ಟಂಟ್ ಅಳವಡಿಸಿದ್ದರಿಂದ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇದ್ದ ಹಣವನ್ನು ಆಸ್ಪತ್ರೆಗೆ ವ್ಯಯಿಸಿ ಆ ಕುಟುಂಬ ತುಂಬ ಕಷ್ಟದಲ್ಲಿತ್ತು. ರಾಧು ಅವರ ಗಂಡನೂ ಕೂಡ ದುಡಿಯುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರಿಗೆ ಇರುವ ಒಬ್ಬಳು ಮಗಳು ಒಂದು ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡು ಅದರಲ್ಲಿ ಬರುವ ಆದಾಯದಿಂದಲೇ ಮನೆಯಲ್ಲಿರುವ ಅಪ್ಪ, ಅಮ್ಮ ಮತ್ತು ಚಿಕ್ಕಮ್ಮನನ್ನು ನೋಡಿಕೊಳ್ಳಬೇಕಿತ್ತು. ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಅದರಿಂದಲೇ ಭರಿಸಬೇಕಿತ್ತು. ಹಾಗಾಗಿ ಆ ಕುಟುಂಬ ತುಂಬ ಕಷ್ಟದಲ್ಲಿರುವುದನ್ನು ನೋಡಿದ ನಾವು ಸಹಾಯ ಮಾಡಲು ಇಚ್ಛಿಸಿದೆವು. ಹಾಗಾಗಿ ನಮ್ಮ ಮನವಿಯನ್ನು ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ನೀಡಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ. ಆ ಕುಟುಂಬಕ್ಕೆ ರೂಪಾಯಿ 15,000 ಮಂಜೂರು ಮಾಡಲಾಗಿದೆ. ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ಧನ್ಯವಾದಗಳು. ಕುಕ್ಕೆಹಳ್ಳಿಯಲ್ಲಿ ಸುಮಾರು 68 ವರ್ಷದ ಸುಶೀಲಾ ಎಂಬ ಅಜ್ಜಿ ಒಂಟಿಯಾಗಿ ಜೀವಿಸುತ್ತಿದ್ದರು. ಅವರಿಗೆ ಸರ್ಕಾರದ ವೃದ್ಧಾಪ್ಯ ವೇತನ ಬಿಟ್ಟು ಬೇರೆ ಏನೂ ಸಿಗುತ್ತಿರಲಿಲ್ಲ. ನನ್ನ ಜೀವನವನ್ನು ನಾನೇ ಸಾಗಿಸುತ್ತೇನೆ ಎಂಬ ಹಠದಲ್ಲಿದ್ದ ಅಜ್ಜಿಗೆ ಸೊಸೈಟಿಯಿಂದ ಸಿಗುವ ಅಕ್ಕಿ ಮಾತ್ರ ಆಸರೆಯಾಗಿತ್ತು. ಆದರೂ ಆತ್ಮವಿಶ್ವಾಸದಿಂದ ಬದುಕುತ್ತಿದ್ದ ಆ ಅಜ್ಜಿಗೆ ಒಂದಿಷ್ಟು ಅಡಿಗೆ ದಿನಸಿ ವಸ್ತುಗಳನ್ನು ಕೊಟ್ಟರೆ ಅಜ್ಜಿಯ ನಗುಮುಖವನ್ನು ನೋಡಬಹುದೆಂಬ ನಮ್ಮ ಯೋಚನೆಯಾಗಿತ್ತು. ಅಜ್ಜಿಯ ಮನವಿಯನ್ನು ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ನೀಡಿದ್ದೇವೆ. ನಮ್ಮ ಮನವಿ ಮಂಜೂರಾಗಿದೆ. ನಮ್ಮ 2 ಮನವಿಯನ್ನು ಮಂಜೂರು ಮಾಡಿದ ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ಧನ್ಯವಾದಗಳು. 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭ ಹ್ಯುಮ್ಯಾನಿಟಿ ಸಂಸ್ಥೆ ಈ ಜೆನ್ಸಿಗಳಿಗೆ ಒಂದು ಪ್ರಾಜೆಕ್ಟನ್ನು ಮಾಡಿದೆ. ಈ ದೇಶ ಅಂದರೆ ಇಲ್ಲಿ ಸಮಾಜದಲ್ಲಿ ಇರುವಂಥ ಜನ ಮತ್ತು ಸ್ಪೆಷಲಿ ಬಡ ಜನರ ಅವರ ಕಷ್ಟ ಸಂಕಷ್ಟಗಳು ಈ ಯುವ ಜನತೆಗೆ ತಿಳಿಸಲು ಒಂದು ಪುಟ್ಟ ಪ್ರಯತ್ನ ನಮ್ಮದು. ನಮ್ಮ ಈ ಪ್ರಾಜೆಕ್ಟನ್ನು ನೋಡಿ ನಮ್ಮ ವಾಣಿಶ್ರೀ ಟೀಚರ್ ಅವರು ಅವರ ಮಕ್ಕಳಿಗೆ ತರಬೇತಿ ನೀಡಿ ಅವರಿಗೆಲ್ಲ ಆ ಅಸಹಾಯಕರ ಮನೆಗೆ ತೋರಿಸಿ ಅವರ ಪರಿಸ್ಥಿತಿಯನ್ನು ಹೇಳಿ ಅವರ ಮನವಿ ಮತ್ತು ದಾಖಲೆಯನ್ನು ತಯಾರು ಮಾಡಿ ಆ ಮಕ್ಕಳು ಈ ಒಂದು ಪ್ರಾಜೆಕ್ಟಲ್ಲಿ ಭಾಗವಹಿಸಿದಾಗೆ ಮಾಡಿದ್ದಾರೆ. ಟೀಚರ್, ತಮಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಈ ಮಕ್ಕಳು ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಲ್ಪೆ ಇಲ್ಲಿನ ವಿದ್ಯಾರ್ಥಿಗಳು. ಹ್ಯುಮ್ಯಾನಿಟಿ ಟ್ರಸ್ಟ್ ನಡೆಸುವಂತಹ ಈ ಸಮಾಜ ಸೇವಾ ಕಾರ್ಯದ ಈ ಒಂದು ವಿಷಯವನ್ನು ತಿಳಿದಂತಹ ನಾವು ನಮ್ಮ ಮಕ್ಕಳನ್ನು ಕೂಡ ಸಮಾಜ ಸೇವೆಗೆ ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಆಶಯವನ್ನು ಇಟ್ಟುಕೊಂಡು ಶಾಲೆಯಲ್ಲಿ ನಡೆಯುವಂತಹ ಇಂಟರ್ಯಾಕ್ಟ್ ಕ್ಲಬ್ಬಿನ ಸದಸ್ಯರು ನಮ್ಮ ಎಲ್ಲ ಮಕ್ಕಳು ಕೂಡ ಇಂಟರ್ಯಾಕ್ಟ್ ಕ್ಲಬ್ಬಿನ ಧ್ಯೇಯವೂ ಕೂಡ ಅದೇ, ಸಮಾಜ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಇಂದಿನ ಯುವ ಜನತೆಗೆ ಕಲ್ಪಿಸಬೇಕು ಎನ್ನುವಂಥದ್ದು. ಅಂತಹ ಒಂದು ಉದ್ದೇಶವನ್ನು ಹೊಂದಿದಂತಹ ನಾವು ಈ ಮಕ್ಕಳನ್ನು ಈ ಒಂದು ಪ್ರಾಜೆಕ್ಟಿನ ಉಪಯೋಗವನ್ನು ಪಡಿಬೇಕು, ಇವರಿಂದ ಒಂದಿಷ್ಟು ಅಸಹಾಯಕರಿಗೆ ಸಹಾಯ ಆಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಕರ್ಕೊಂಡು ಬಂದೆವು. ತುಂಬ ಖುಷಿಯಾಯಿತು. ಹ್ಯುಮ್ಯಾನಿಟಿ ಟ್ರಸ್ಟ್ನ ಈ ಒಂದು ಕೆಲಸಕ್ಕೆ ಖಂಡಿತವಾಗಿಯೂ ನಾವು ಶಿರಬಾಗಿ ನಮಿಸುತ್ತೇವೆ. ಧನ್ಯವಾದಗಳು ಹ್ಯುಮ್ಯಾನಿಟಿ ಟ್ರಸ್ಟ್. ಈ ಶಾಲೆಯಿಂದ ಒಟ್ಟು 3 ಜೆನ್ಸಿಗಳ ತಂಡ ಇವರ ಮನವಿ ನಮಗೆ ಬಂದಿತ್ತು. ಆ 3 ಕೂಡ ನಾವು ಮಂಜೂರು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ 1 ತಂಡ ಮಾತ್ರವಿದೆ. ಈ 1 ತಂಡದ್ದು 2 ಮನವಿಗಳಿದ್ದವು. ಅದರಲ್ಲಿ ಒಂದು ಅಸಹಾಯಕ ಕುಟುಂಬಕ್ಕೆ ರೂಪಾಯಿ 15,000 ದೇಣಿಗೆ ಮತ್ತು ಇನ್ನೊಂದು ಕುಟುಂಬಕ್ಕೆ ರೂಪಾಯಿ 5,000 ಮೌಲ್ಯದ ಗಿರಣಿ ಸಾಮಗ್ರಿಗಳನ್ನು ನಾವು ನೀಡಿದ್ದೆವು. ಈ ಗಿರಣಿ ಸಾಮಗ್ರಿಗಳನ್ನು ಮಕ್ಕಳೇ ಖರೀದಿ ಮಾಡಿ ಆ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿದ್ದಾರೆ.